ಅಲ್ಲ ಕಣಪ್ಪ, ಇಲ್ಲೇ ಯಾರನ್ನ ಕರೆದ್ರಿ ಹೋಗು ಕೆಲ್ಸಕ್ಕೆ. ಯಾರನ್ನ ಕೂಲಿ ಹೋಗೋರ ಜೊತೆಯಾಗಿ ಯಾರನ್ನ ಹೋಗೋರು ಇರ್ತಾರಲ್ಲ ಅವ್ರಿಗೆ ಹೇಳು, ನಾನು ಬರ್ತೀನಿ ನಿಮ್ಮ ಜೊತೆಗೆ ಕರ್ಕೊಂಡೋಗ್ರಿ ನಾನು ಅಂತ ಹೇಳಿ ಅವ್ರಿಗೆ ಹೇಳು. ಯಾರನ್ನ ಹೋಗೋರಿದ್ರೆ ಹೇಳಂಗ ಕರ್ಕೊಂಡೋಗ್ತಾರೆ. ನಮಗೆ ಯಾರು ಪರಿಚಯ ಇಲ್ಲ ಸ್ಯಾನೆ ಊರಾಗೆ. ಮಂಜಣ್ಣ ಒಂದಿತ್ತು, ಅಣ್ಣಗೆ ಒಂದು ಹೇಳ್ದೆ, ಯಾರು ಅಂತಟ ಪರಿಚಯ ಇಲ್ಲ. ನಿನಗೆ ಯಾರನ್ನ ಗೊತ್ತಿದ್ರಿ ಹೇಳು. ನಾನು ಈ ಊರಾಗೆ ಜಾಸ್ತಿ ಇಲ್ವಲ್ಲ, ಎಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಅಜ್ಜಿ ಊರಾಗೆ, ಅಲ್ಲೇ ಇದ್ದಿದ್ದು ಅಲ್ಲೇ ಎಲ್ಲನ ಅಲ್ಲ. ನನಗೂ ಈ ಊರಾಗ ಸೆಂಟಕ್ಕೆ ಯಾರು ಕೂಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಕಣಪ್ಪ. ಯಾರು ಚೆನ್ನಾಗಿ ಕೂಲಿ ಮಾಡ್ತಾರೆ, ಯಾರು ಕೂಲಿ ಹೋಗ್ತಾರೆ ಅಂತ ಗೊತ್ತೇ ಇಲ್ಲ. ನನಗೂ ಅಷ್ಟು ಚೆನ್ನಾಗೇನು ಗೊತ್ತಿಲ್ಲ ಇಲ್ಲೇನು. ತಡಿ, ಮಾಮ್ ಗೊತ್ತೈತಿ ಹೇಳೋಣ. ಅದೆಲ್ಲಿ ಏನಂಬುತ್ ನೋಡೋಣ. ಮಾಮ್ಗೆ ಹೇಳಿದ್ರೆ ಹೇಳುತ್ತೆ ಯಾರು ಕುಟಾನ. ಎಲ್ಗಮ್ಮ ಎಲ್ಗ ಹೊಲ್ಟನ್ಸಿದ್ದ? ಎಲ್ಗೂ ಹೋಗ್ತಿಲ್ಲ ಕಣಪ್ಪ, ಅದೇ ಕೂಲಿ ಯಾರನ್ನ ಕರೆದ್ರೆ ಇಲ್ಲಿ ಯಾರನ್ನ ಕೂಲಿ ಮಾಡೋರನ್ನ ಜೊತೆ ಮಾಡ್ಕೊಂಡು ಅವ್ರಿಗೂ ಹೇಳು ಬತ್ತೀನಿ ನಾನು ಅಂತ ಹೇಳಿ ಹೇಳು ಅಂತ ಹೇಳ್ತಿದ್ದೆ. ಯಾರನ್ನ ಕೂಲಿ ಮಾಡೋರು ಕೂಲಿ ಹೋಗ್ತಿರ್ತಾರಲ್ಲ ದಿನ ಕಾಯಮ್ಮಗೆ, ಅವ್ರಿಗೆ ಹೇಳಪ್ಪ ನನ್ನೊಳಿ ಒಬ್ಬ ಇದ್ದಾನೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿ. ಆ ಮಂಜನೂ ಆ ಗುಂಡಪ್ಪ ಅವರೆಲ್ಲ ಹೋಗ್ತಾರಮ್ಮ. ಅವ್ರಿಗೆ ಹೇಳ್ತೀನಿ ತಗ. ನನ್ನ ಅಳಿಯನ ಒಬ್ಬ ಇದ್ದಾನೆ, ಯಾರನ ಕೂಲಿ ಕರೆದ್ರೆ ಕರ್ಕೊಂಡು ಹೋಗ್ರಪ್ಪ ಅವನ ಜೊತೆಗೆ ಅಂತ ಹೇಳ್ತೀನಿ. ಬಿಸಿಲು ಇವಾಗ ಏನಂತಟ ಯಾತು ಹೊಲದ ಬೋದ್ಕೆ ಆತು ಇಲ್ಲ. ಅದೇ ಆತನ ಗಾರೆ ಕೆಲ್ಸಕ್ಕೋ ಯಾತ್ಕನ ಹೋಗ್ತಾರೆ. ಯಾತನ ಅಡಿಕೆ ಗಿಡದ ಬುಡಕ್ಕೆ ಹೊಚ್ಚಕ್ಕೋ, ಅಡಿಕೆ ಗಿಡದ ಗೊಬ್ಬರ ತಕ್ಕೂ ಅಂತಕ್ಕೂ ಹೋಗ್ತಿರ್ತಾರೆ. ಯಾತಪ್ಪ ಯಾತ ಹೇಳ್ತಾ ಶಿಲ್ಪಮ್ಮ? ಏನಿಲ್ಲ ಕಣ್ ಚಿಕ್ಕಮ್ಮ, ಅದೇ ಕೆಲ್ಸಕ್ಕೆ ನೀನು ಎಲ್ಲ ಇನ್ನೇನು ಮನೆಗೆಲ್ಲ ಸಾಮಾನೆಲ್ಲ ಜೋಡಿಸಿವಿ, ಇನ್ನೇನು ಗೊತ್ತಿಲ್ಲ. ಅದಕ್ಕೆ ಯಾರನ್ನ ಕರೆದ್ರೆ ಹೋಗಪ್ಪ ಅಂತ ಹೇಳ್ತಿದ್ದೆ. ನಾನು ಈ ಊರಾಗ ಯಾರನ್ನೂ ನೋಡಿಲ್ಲ ಅಂತೂ ನೀನೇ ಹೇಳು ಅಂತ. ನಾನು ನೋಡಿಲ್ಲ ಕಣಪ್ಪ, ನಾನು ಹುಟ್ಟಿ ಬೆಳೆದಿದ್ದಲ್ಲ ನಮ್ಮ ಅಜ್ಜಿ ಊರಾಗೆ. ನನ್ನ ಸ್ಯಾನೆ ಇಲ್ಲಿ ಇಲ್ವಲ್ಲ, ನನಗೂ ಗೊತ್ತಿಲ್ಲ ಅಂತಂದೆ. ಅದಕ್ಕೆ ಅಪ್ಪ ಹೇಳ್ತಿದ್ದೆ ಯಾರನ್ನ ಹೋದ್ರೆ ಹೇಳಪ್ಪ ಅಂತ ಹೇಳಿ. ಹೇಳಪ್ಪ, ಆ ಗುಂಡಪ್ಪನ ಮಂಜ ಅವರೆಲ್ಲ ಹೋಗ್ತಾರಲ್ಲ, ಅಚಿದಾನಂದ ಅವರೆಲ್ಲ ಹೋಗ್ತಾರಲ್ಲ, ಅವ್ರಿಗೆಲ್ಲ ಹೇಳು. ಇವರು ಪುಟ್ರಂಗಪ್ಪಗೂ ಅವ್ರಿಗೆಲ್ಲ ಹೇಳಿರಿ ಕರ್ಕೊಂಡು ಹೋಗ್ತಾರೆ. ಅವ್ರು ದಿನಾನ ಹೋಗ್ತಿರ್ತಾರೆ, ಯಾರನ್ನ ಕೂಲಿಯರ್ ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ. ಹೇಳ್ತೀನಿ ಬಿಡಮ್ಮ. ಅಲ್ಲಿ ಗುಂಡಪ್ಪ ಇದ್ದಾನೆ, ಗುಂಡಪ್ಪ ಆದ್ರೂ ಹೇಳ್ತೀನಿ. ರಾಜಮ್ಮನ ಗಂಡ ನೋಡಿಲ್ವಿ ನೀನು? ಆ ಗುಂಡಪ್ಪ ಅವನು ಹೋಗ್ತಾನೆ ಕೂಲಿನ ದಿನಾನ, ಹೇಳ್ತೀನಿ ಹೇಳ್ಬಿಡು. ಅಲ್ಲ ಕಣ್ಲಸ್ ಮಕ್ಕ, ಚೈತ್ರಿಗೆ ಗೌರ್ಮೆಂಟ್ ಕೆಲಸ ಆತಂತಲ್ಲೇ ಯಾವ್ದಾನ? ಯಾಕ ಅಂಗನವಾಡಿ ಟೀಚರ್ ಕೆಲಸ ಆಗೈತಿ. ನಾನು ಬೇಕಾ ಬೇಡವ ಅಮ್ಮಂಗೆ ಹಾಕ್ಸಿದ್ದೆ, ಬಿಡತ್ತ ಅವೆಲ್ಲೆಲ್ಲ ಎಲ್ಲ ಆಗ್ತಾವೆ ಅಂತ ಅನ್ಕೊಂಡಿದ್ವಿ. ಹೆಂಗನ ನಮ್ಮ ಚೈತ್ರಮ್ಮನ ಅದೃಷ್ಟ ಸೆನಕೈತಿ. ನಮ್ಮಂತೆಗೆ ಒಂದು ಅಯ್ಯಪ್ಪ ಯಾರೋ ಬಂದಿತ್ತಾಳು, ಅವತ್ತು ಸುಮ್ಮನೆ ಹಂಗಂತು. ಹಿಂಗೆ ಅಂಗನವಾಡಿ ಟೀಚರ್ ಕೆಲಸ ಖಾಲಿ ಐತೆ, ಒಂದು ಅಪ್ಲಿಕೇಶನ್ ಹಾಕ್ಸಮ್ಮ ನಿಮ್ಮ ಹುಡುಗಿತಾಗಿ ಅಂತ ಅಂತು. ನಾನು ಅವಾಗ ಹಾಕಿಸ್ತಿ ಎಲ್ಲ ಇವಳವೆಲ್ಲ ಇಸ್ಕೊಂಡೋಗಿ ನಾನು ಅಣ್ಣೆ ನಾವಿದ್ದಾನೆ ಅಂತ ಐತೆ ಅಣ್ಣೆ ನಾವೆಲ್ಲ ಹೋಗಿ ಬಂದ್ವಿ. ಬಂದಿದ್ದಕ್ಕೆ ಇವತ್ತು ಹೆಂಗ ಸಿಕ್ಕೈತಿ ಟೀಚರ್ ಕೆಲಸ. ಚೆನ್ನಾಗ ಹೆಂಗ ಅದೃಷ್ಟ ಚೆನ್ನಾಗೈತಿ. ಹೆಂಗ ಆ ಥರ ಅಪ್ಪನ ಕೆಲಸ ಸಿಕ್ಕಂಗೆ ಆತತ್ತ. ಬಿಡತ್ಲಾಗ ಹೆಂಗೆ ಯಾವುದಾದ್ರೂ ಒಂದು ಕೆಲಸ ಇದ್ರೆ ಏನಾದರೂ ಮಾಡ್ಕೊಂಡು ತಿನ್ಬೋದು. ನಮ್ದಂತೂ ಬೇಡಪ್ಪ, ನಮ್ಮ ಪರಿಸ್ಥಿತಿ ಹೇಳ್ಬಾರ್ದು ಕಣ್ಚಿಕಮ್ಮ. ಅಯ್ಯೋ ಹೋಗತ್ಲಾಗೆ. ಎಲ್ಲ ಸುಮ್ಮನೆ ದಂಡದ ಬದುಕು ನಮ್ದಂತೂ. ಮನೆ ಬಿಟ್ಟು ಎಲ್ಲನ ಮನೆ ಕಟ್ಕೊಂಬನ ಅಂತ ನೋಡೀವಿ. ಅಲ್ಲೇ ಕಟ್ಕೊಂತಿದ್ವಿ, ನಮ್ಗೆ ಇಲ್ಲಿ ಊರಿಗೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಏನು ಮಾಡ್ತೀಯ? ಬಿಡತ್ತ. ಅಲ್ಲಿನ್ನೆಲ್ಲಿ ಈಗಾಗಲೆಲ್ಲ ಕಟ್ಕೊಂಬಕ್ಕಾಗಲ್ಲ. ಈಗ ಮನೆ ಕಟ್ತೀನಿ ಅಂದ್ರೆ ಸುಮಾರಾಗಿ ಬೇಕಾಗಲ್ಲ. ಸುಮ್ಕಿರು, ಮನೆ ಕೊಡ್ತೀನಿ ಅಂಬುಸ್ ಮಕ್ಕ. ನಾನು ಆಗಲ್ಲ ಕಣಮ್ಮ, ಇವು ಮನೆ ಕಟ್ಬೇಕಂದ್ರೆ ಒಂದು 10-15 ಲಕ್ಷನಾದರೂ ಬೇಕು. ಇವಾಗ ಸುಮ್ಮನೆ ಆಗಲ್ಲ, ಮನೆ ಕಟ್ಟಕ್ಕೆ ಸ್ಯಾನೆ ದುಡ್ಡು ಬೇಕು ಇವಾಗ. ಆಗಲ್ಲ ಕಣಮ್ಮ ಅಂತ ಹೇಳಿ ಅದಕ್ಕೆ ನಾನು ಸುಮ್ಮನೆ ಅದೇ ಇಲ್ಲಿ ಕರ್ಕೊಂಬಂದು. ಅವಳು ಇಲ್ಲಿಗೆ ಬರೋಕ್ಕೆ ಇಷ್ಟನೇ ಇರಲಿಲ್ಲ ಇವಳಿಗೆ. ನಮಗೂ ಅಷ್ಟೇ ಕಾಣತ್ತೆ, ಇಲ್ಲಿ ಬಂದಿರೋಕ್ಕೇನೋ ಒಂಥರ ಎಲ್ಗೋ ಬಂದಿದ್ದೀವಿ ಅಮ್ಮಂಗೆ ಆಗ್ತೈತಿ. ಹಂಗೆ ಒಂದು 2 ದಿನ ರೂಢಿ ಆಗೋವರ್ಗು ಹಂಗೆ ಅನ್ಸೋದು. ಏನಾಗಲ್ಲ ಬಿಡತ್ತ. ಅಲ್ಲ ನಾವು ಬೇಕಾದ್ರೆ ಬೀಳ್ಬಿಟ್ಟೇವಿ, ಒಂದು ಇಟ್ವಾಲ ಐತಿ, ಬೇಕಾದ್ರೆ ಯಾವ್ದನ ರಾಗಿ ಪಾಗಿ ಹಾಕಂಗಿದ್ರೆ ಹಾಕ್ರಿ. ಹಂಗೆ ಮಾಡಿ ಸುಮ್ಮನೆ ಯಾಕನ ಗುಲಾಬಿ ಗಿಡ ಸೆನಕ್ ರೇಟ್ ಐತೆ ಅಂತ ಅಂತಾರೆ ಕಣಮ್ಮ ಶಿಲ್ಪಮ್ಮ. ಸುಮ್ಮನೆ ಒಂದು ಸಣ್ಣ ಗುಲಾಬಿ ಬರ್ತಾವಲ್ಲ ಅಂತವ ಹಾಕು. ಹೂವನು ಸೆನಕ್ ರೇಟ್ ಸಿಗುತ್ತೆ. ಹೆಂಗತ್ತ ಒಂದು ದಿವಸ ಯಾಕನ ಹೂವಿನ ಗಿಡ ಹೂವು ಹಾಕ್ಕೊಂಡು ಯಾಕನ ಬೆಳ್ಕೊಂಬಂಗಿದ್ರೆ ಬೆಳ್ಕಳ್ರಿ. ಹೆಂಗ ನೋಡೋಣ ಹೇಳು. ಹೋಗಿ ನಮ್ಮ ಚೈತ್ರಮ್ಮರ ಮಂತಕ್ಕೆ ಹೋಗ್ತೀನಿ. ಯಾಕೆ ಅಮ್ಮನ ಕ್ಯಾತೆ ಮಾಡಾಳಂತ ರಾತ್ರಿ ಎಲ್ಲ ಹೋಗಿ ಬರ್ತೀನಿ, ಅದೆಲ್ಲ ನೋಡ್ಕೊ ಬರ್ತೀನಿ. ನಡಿ ಚಿಕ್ಕಮ್ಮ, ನಾನು ಬರ್ತೀನಿ, ನೋಡೋಣ. ನಾನು ನೋಡಿಲ್ಲ ಏನಿಲ್ಲ. ನಡಿ ಹಂಗೆ ಅಮ್ಮನಿ ನಾನು ಎಣ್ಣೆಸಿಂದನೂ ಬಂದ ಆಗಿಂದನೂ ಹೋಗೋಣ ನೋಡಕ್ಕೆ ಹೋಗೋಣ ಅನ್ಕೊಂಡಳು, ಹೋಗಲೇ ಇಲ್ಲ. ನಡಿ ಹೋಗೋಣ. ಆಸ್ಪತ್ರೆಗೆ ಹೋಗಿ ಬರ್ಬೇಕಾಯ್ತು ಕಣ ಸೀನಪ್ಪ. ಯಾಕನ ತಲ್ಕೈಯಲ್ಲಿ ನೋಯ್ತಾವೆ. ಕರ್ಕೊಂಡು ಹೋಗ್ಬರಾಗ ಅನ್ಸಿದ್ದ ಅಕ್ಕ ಏನು ಆಸ್ಪತ್ರೆಗೆ ಅಂತ ಯಾಕೆ ಕಾಲು ಕೈ ನೋಯ್ತಾವಂತೆ.
ಹೋಗು ಮಾಮ, ನೀನೇ ಕರ್ಕೊಂಡು ಹೋಗಿ ಬರೋಕೆ ಹೋಗು. ನಾನು ಯಾರನ್ನ ಕೆಲ್ಸಕ್ಕೆ ಕರೆದ್ರಿ ಹೋಗ್ತೀನಿ ಅತ್ತೀನಿ, ಏನು ಮಾಡೋಣ ಮನೆ ತೆಗಿದ್ದು, ಅದಕ್ಕೇ ಇನ್ನೇನು ಮಾಡೋಕ್ಕಾಗುತ್ತೆ. ಹೋಗತ್ತೆ ನೀನೇ ಕರ್ಕೊಂಡು. ಅಲ್ಲಿ ಯಾರನ್ನ ಕರ್ಕೊಂತಾರೆ ನಾನು ಕೇಳ್ತೀನಿ ಅದಿಲ್ಲ ಕೆಲ್ಸಕ್ಕೆ. ಅಲ್ಲೇನ ಕೆಲಸ ಮಾಡ್ತಾಯಿದ್ದಾರೆ, ನೋಡೋಣ ಅದಿಲ್ಲ ಯಾರನ್ನ ಕರ್ಕೊಂತಾರೆ. ಅಲ್ಲ ಕಣಸಿನ, ನೀನು ಮಗಳ ಮನೆಗೆ ಮಗಳು ಅಂಬೋದೊಂದು ಡೇಟು ಇಲ್ದಂಗೆ ಅಲ್ಲ ಬತ್ತಾ ಹೋಗ್ತಾ ಇರ್ಬೇಕು ತಾನೆ. ನೀನು ಏನ ಮಾರಾಯ, ನೀನು ಬತ್ತಾನೆ ಇರಲಿಲ್ಲ ಹುಡಿ ಅಂತ ನೊಂದ್ಕಂಬದು. ಹೋಗತ್ತ ನಮ್ಮ ಅಪ್ಪ ಅಂತೂ ಬರ್ದಂಗೆ ಆತು ಅಂತ ನೊಂದ್ಕಂಬದು. ಅದಕ್ಕೆ ಪಾಪ ಇಲ್ಲಿ ಬರೋದೇ ಬೇಡ ಅಂತ ಅಂಬದವು. ನಾನು ಬೇಡಮ್ಮ ಮನೆ ಕಟ್ಟಕ್ಕಾಗಲ್ಲ ಅಂತ ಹೇಳಿ ಕರ್ಕೊಂಬಂದೆ. ಇನ್ಯಾತಕ್ಕೆ ಬರೋಣಕ್ಕ ಸ್ಯಾನಕ್ಕಿದ್ಮೇಲೆ ಬಿಡತ್ತ ಸ್ಯಾನಕ್ಕ ಇದ್ದಾರೆ ಅಂತ ಸುಮ್ಮನೆ ಆಗ್ತಿದ್ದೆ. ಅಲ್ಲ ಮಗಳು ಇದೇ ಮಗಳು ಇದ್ದಾಳಲ್ಲ, ಇವಳು ಮಗಳಂತೇನೆ ನನ್ನ ಮಗಳು ಇವಳು ಅಂತ ಹೇಳಿ ಒಂದು ಈಟನ ನಿನ್ನ ಪ್ರೀತಿ ಪಟ್ಟು ಒಂದು ದಿವ್ಸನ ಫೋನ್ ಮಾಡ್ತಿದ್ದೇನಲ್ಲ, ಆ ಹುಡುಗಿ ಒಟ್ಟು ಅಂದ್ಕೊಂಬದು ಹಂಗೇನಿ. ಅದಕ್ಕೇನೆ ಇಲ್ಲಿ ಬರೋದೇ ಬೇಡ ಅಂಬೋದು. ನಮ್ಮ ಅಪ್ಪಯ್ಯ ಒಂದು ದಿವ್ಸನ ಫೋನ್ ಮಾಡಲಿಲ್ಲ, ನಾನು ಬರಲ್ಲ ಅಂಬೋದು. ನಾನು ಬಾರಮ್ಮ ನಿಮ್ಮ ಅಪ್ಪಗೆ ಆಸೆ ಇದ್ದೇ ಐತೆ ಅಂತ ಹೇಳಿ ಕರ್ಕೊಂಡು ಬಂದು. ನೀನು ಇರೋ ಮಗಳು ಅಂತ ಒಂದಿಟ್ಟು ಫೋನು ಸಮೇತ ಮಾಡಲಿಲ್ವಲ್ಲ. ಅಲ್ಲ ತಾಯಿ ಇಲ್ಲದ ಮಗಳು ಹೆಂಗೈತೆ ಏನು ಅಂತ ನೀನಾಗಲಿ ಅವಳಾಗಲಿ ಇಲ್ಲಿ ಬತ್ತೀವಿ ಅಂತ ಅಂದಾಗ ಆವಾಗ ಬಂದಿದ್ರ. ಹೇಳತ್ತ ತಾಯಿ ಇಲ್ಲದ ಮಗಳನ್ನ ಹೆಂಗೆ ನೋಡ್ಕೋಬೇಕಂಬದು ಗೊತ್ತಾಗಲ್ವೇನ ನಿನಗೆ? ಅವಳಿಗಂತೂ ಗೊತ್ತಾಗಲ್ಲ ಅಂದ್ರೆ ನಿನ್ಗನ ಗೊತ್ತಾಗಲ್ವಿ? ಅಲ್ಲ ಸ್ಯಾನಕ್ಕಿದ್ದಾರೆ ನಿನ್ನೆ ನೋಡೋಣ ಅಂತ ಹೇಳಿ ಸುಮ್ಮನಾಗ್ತಿದ್ದಿ. ಫೋನ್ ಮಾಡಕ್ಕೆ ಕೊಟ್ಟು ಅಂತ ಫೋನ್ ಇಲ್ಲ ಏನಿಲ್ಲ, ಅವಳ್ತಾಗಿತ್ತು ಇನ್ನೆಲ್ಲಿ ಅಂತ ನಾವು ಸುಮ್ಮನಾಗ್ತಿದ್ವಿ. ಯಾತು ಮಾಡಕ್ಕೆ ಹೋಗ್ತಿರ್ಲಿಲ್ಲ ಏನಿಲ್ಲ. ಅಲ್ಲ ನಿಮ್ಮ ಮನೆಯಾಗ ಒಂದು ಹುಡುಗ ಐತಲ್ಲ, ಹುಡುಗ ಯಾರು? ನನ್ನ ಮಗ ಕಣಕೋ, ನನ್ನ ಮಗ. ಅಲ್ಲ ಯಾವಾಗ ತಪ್ಪ ಅವ ಇವಳಿಗೆ ಒಬ್ಳೆ ಅಲ್ಲಿ? ಅವಳು ಒಬ್ಳೆ ಅಲ್ವೇ ಚೈತ್ರ? ಇವನು ಯಾರು? ನನ್ನ ಮಗನೇನೆ. ನಾವು ಗಂಡು ಹುಡುಗರು ಇಲ್ಲ ಅಂತ ಹೇಳಿ ಒಂದು ಹುಡುಗನ್ ತಂದು ಸಾಕ್ಯಂಡ್ವಿ. ಅನಾಥಾಶ್ರಮಕ್ಕೆ ಹೋಗಿ ದತ್ತು ತಕೊಂಬಂದಿದ್ದೀವಿ. ಹೇಳತ್ತವ್ ಯಾರಿಗೂ ಆಗಿರೋ ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ಸಾಕೋದು ಎಲ್ಲ ಇದು ಗಂಡು ಮಕ್ಳು ಇದ್ದಿದ್ರು ಬೇಡಪ್ಪ. ಸಾಕಿವ್ರೆ ಇಬ್ಬರು ಹೆಣ್ಮಕ್ಳು ಇದ್ರಲ್ಲ, ಇವ್ರ ಹೊಟ್ಟೆ ಹುಟ್ಟಿರೋ ಮಕ್ಕಳು ನೀನು ಅಡ್ಕೋಬೋದಾಗಿತ್ತು ಸುಮ್ಮನೆ. ಹೇಳತ್ತವ್ ನೀನೊಬ್ಬ ಯಾರ್ದೋ ಮಕ್ಳನ್ನ ತಂದು ಏನು ಸಾಕಂತದ್ದೇನು ಬಂದಿತ್ತು ನಿನಗೆ? ಬಿಡಕತ್ತ ಇವಾಗ ಹೆಂಗ ಹುಡುಗಿರತ್ಗೆ ನಮ್ಮ ಮನೆಯಾಗಿ ಗಂಡು ಮಕ್ಳು ಇಲ್ಲ ಅಂಬೋದೊಂದು ಕೊರ್ಗಿಲ್ಲ, ತಿರ್ಗ ಯಾರು ಇಲ್ಲ ಮನೆಯಾಗೆ. ಈಗ ಚೈತ್ರನ್ನ ಮದುವೆ ಮಾಡಿ ಕಳಿಸಿದ್ಮೇಲೆ ನಾನು ಲೋಸ್ಮಕ್ಕ ಇಬ್ರೇನಿ. ಯಾರು ಇಲ್ಲ ಅಮ್ಮಂಗಿರೋದು. ಆ ಹುಡುಗಿರಕ್ಕೆ ಇದಕ್ಕೆ ಗಂಡು ಮಕ್ಳು ಇರಬೇಕು ಅಂಬೋದು. ಈಗ ಹೆಣ್ಮಕ್ಳು ಮದುವೆ ಮಾಡಿ ಕಳಿಸಿದ್ಮೇಲೆ ಮನೆಯಾಗೆ ಯಾರು ಇಲ್ದಂಗೆ ಆಗ್ತಾರೆ. ಗಂಡ ಹೆಂಡತಿ ಇಬ್ಬರಳೆ ಕುಕ್ಕಬೇಕಲ್ಲ, ಅದಕ್ಕೆ ಇದಕ್ಕೆ ಗಂಡು ಮಕ್ಳು ಬೇಕು ಅಂಬೋದು. ಅದಕ್ಕೆ ಅತ್ತ ನಾವು ಇನ್ನೇನು ಆಗಲ್ಲ, ಇನ್ನು ನಮಗೂ ವಯಸ್ಸು ಹೊತ್ತು ಅಂತ ಹೇಳಿ ಅದಕ್ಕೆ ಒಂದು ಹುಡ್ಗನ್ ತಂದ್ವಿ. ಹೆಂಗ ಒಂದೆರಡು ದಿನ ಇದ್ರ ಹತ್ತ ಸೆನಕ್ಕೆ ನಮ್ಮನ್ನು ನೋಡ್ಕೊಂತಾನೆ ಮುಂದೆ ಅಂತ ಹೇಳಿ ತಕೊಂಬಂದ್ವಿ. ದೊತ್ತುನ ಎಲ್ಲ ನಾವು ಹೋಗಿ ಅನಾಥಾಶ್ರಮದಾಗೆ ಎಲ್ಲನ ಬರ್ಸಿ ಚೆನ್ನಾಗಿ ನೋಡ್ಕೊಂತೀವಿ ಅಂತೆಲ್ಲ ಸೈನ್ ಹಾಕಿ ಎಲ್ಲನ ದೊತ್ತು ತಕೊಂಬಂದಿದ್ದೀವಿ. ಅಯ್ಯೋ ನೀನು ನಮ್ಮ ಶಿಲ್ಪನ ಮಕ್ಕಳೇನಿ ಎರಡು ಗಂಡು ಹುಡುಗರಪ್ಪ. ಗನ್ವಾಗಿದ್ದು ಅವನೇ ಸಾಕ್ಬೋದಾಯ್ತು ಗನ್ವಾಗಿ. ಹೇಳತ್ತ ಗನ್ವಾಗಿದ್ದಾವೆ ಎರಡು ಗಂಡು ಹುಡುಗರು. ಅವು ಹುಡುಗಂದೆ ಯಾರನ್ನ ಒಬ್ರನ್ನ ಕರ್ಕೊಂಬಂದು ಸಾಕ್ಬೋದಾಗಿತ್ತು. ಏನೋ ಬೇರೆಯವ್ರದ್ದು ಯಾವುದೋ ಹುಡುಗನ್ ತಂದು ಸಾಕಂಥದ್ದು ಏನು ಬಂದಿತ್ತು ನಿನಗೆ? ಒಂದು ಮಾತಂಗದಿರ್ತೀರ ನಮ್ಮ ಶಿಲ್ಪನೇ ಕಳ್ಸಾಳಪ್ಪ. ಒಂದು ಹುಡುಗಂದು ಯಾರನ್ನ ನಾನು ಎರಡು ಗಂಡು ಹುಡುಗರು. ಬಿಡು ಇನ್ನೇನು ಸಾಕನ, ಅವ್ರನ್ನೂ ನಮ್ಮ ಮಕ್ಕಳು ಅಂತಲೇನೆ ಸಾಕನ. ಇನ್ನೇನು ಮಾಡೋಕ್ಕಾಗುತ್ತೆ, ಉಳ್ಳ ಬಂದವರಲ್ಲ ಇವಾಗ ಇಲ್ಲಿಗೆ. ನಮ್ಮ ಮಕ್ಕಳು ಅಂತಲೇ ಅವ್ರನ್ನೂ ಸಾಕಾಗತ್ತೆ ಬಿಡಾಕ. ಅಯ್ಯೋ ಅವ್ರ ಮಾಮರಂಗೇನೆ ಪಾಪಿ ಹಂಗಂಬರ್. ಏನು ಮಾಡೋಕ್ಕಾಗುತ್ತೆ? ಅವಳು ನನ್ನ ನೋಡ್ಕೊಂಡು ಇಷ್ಟು ನಾನು ಎಲ್ಲ ಚೆನ್ನಾಗಿ ನೋಡ್ಕೊಂಡ್ಲು. ಏನು ಮಾಡ್ತಿ ಮಾಮರ್ತಾಗೋ ಅಲ್ಲಿ ಸಾಸೆ ಇರ್ತಾಗೋ ಪಾಪ ಭಾಳ ಮಾತು ಕೇಳೇವಳಿ. ಅದಕ್ಕೆ ನೋಡಿ ಅಮ್ಮತ್ತ ಸುಮ್ಮನೆ ಅಲ್ಲಿದ್ರೆ ಯಾವುದೂ ಇರಲ್ಲ, ನಿಮ್ಮ ಅಪ್ಪ ಮನೆ ಕೊಟ್ಟೇವನಿ ಅಂತೇಳಿ ಅದಕ್ಕೆ ಕರ್ಕೊಂಡನೆ ಬಂದು ನಾನು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ದಿವ್ಸನ ನನ್ನ ಮಗಳು ಅಂತ ಹೇಳಿ ಫೋನ್ ಮಾಡ್ತಿರ್ಲಿಲ್ಲ, ಬಂದು ನೋಡ್ಕೊಂಬರ್ಲಿಲ್ಲ ಇವನು ಸೀನಪ್ಪ. ತಾಯಿ ಇಲ್ಲದ ಮಗಳು ಹೆಂಗೆ ನೋಡ್ಕೋಬೇಕಲ್ಲ ಅಂಬದು ಇದಿಲ್ಲ. ಅವಳು ಹಂಗೆ ಒಂದು ಫೋನ್ ಮಾಡ್ತಿರ್ಲಿಲ್ಲ. ಇಲ್ಲಿ ಬಂದ ಹಿಂಗೆ ನೋಡ್ಕೊಂತಾರೆ ಊರಾಗೆ ಅಮ್ಮಂಗೆ ಬರ್ರಿ ಉಣ್ರಿ ತಿಂದ್ರಿ ಅಂತ ಕರೀತಾರೆ ಹಂಗೆ. ನನಗೆ ಹಂಗೆ ಸಿಟ್ಟಲ್ಲೇ ಬತ್ತೈತಿ. ಒಂದು ದಿವ್ಸನ ತಾಯಿ ಇಲ್ಲದ ಮಗಳಲ್ಲ, ನಾನು ಹೆಂಗೆ ನೋಡ್ಕೋಬೇಕು ಅಂತ ಕರೀಲಿಲ್ಲ, ಕರ್ದು ಕಳಿಸ್ತಿರ್ಲಿಲ್ಲ. ಆ ಹುಡುಗಿ ಪಾಪ ಬೇಜಾರಾಗದು, ಊರಿಗೆ ಬರೋಕ್ಕೆ ಇಷ್ಟ ಇರಲಿಲ್ಲ ಪಾಪ. ನಾನು ಬಲವಂತ ಮಾಡಿ ಬಾರಮ್ಮಯ್ಯೋ ಮನೆ ಕಟ್ಬೇಕಂದ್ರೆ ಸುಮ್ಮನೆ ಆಗಲ್ಲ ಅಂತೇಳಿ ಕರ್ಕೊಂಡು ಬಂದು. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.